ಇದು 1 ಎಕರೆ 22 ಗುಂಟೆ ಈ ಥರ ಪ್ಲೈನ್ ಲ್ಯಾಂಡು. ಇದರಲ್ಲಿ ಒಂದು ಸಣ್ಣ ಮನೆಯೂ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಊರಿದೆ, ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಇದು ಚಾನಲ್ ರೋಡು. ಇದೊಂದು 300 ಮೀಟ್ರು. ಇಲ್ಲೇ ಇಮಿಡಿಯೇಟ್ ಮನೆ ಕಟ್ಕೊಂಡು ವಾಸ ಆಗಿರ್ತೀನಿ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಒಂದು 35 ವರ್ಷದ ತೆಂಗಿನ ಗಿಡ ಇದೆ. 2 ವರ್ಷ ಹೋದರೆ ಫಲ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು ಸಣ್ಣ ಮನೆ ಇದೆ. ಚೌಕಾಕಾರವಾಗಿರುವಂಥ 1 ಎಕರೆ 22 ಗುಂಟೆ. ಅಲ್ಗೂರಿಂದ 3 ಕಿಲೋಮೀಟ್ರ್ ಆಗುತ್ತೆ. ರೆಡ್ ಸಾಯಿಲು. ಈ ಥರ ಊರ ಪಕ್ಕದಲ್ಲೇ ಸುತ್ತಮುತ್ತ ನೋಡ್ಬೋದು ವಾತಾವರಣ. ಎಲ್ಲ ತೋಟಗಳಿರೋದ್ರಿಂದ ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ. ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ. ಸ್ವಲ್ಪ ಇವತ್ತು ವಾತಾವರಣ ಮಂಜು ಕವಿದಿದೆ, ಹಾಗಾಗಿ ಎದುರುಗಡೆ ಬೆಟ್ಟ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದರದ್ದು ಒಂದು ಒಳ್ಳೆ ಸೂಪರ್ ಬೆಟ್ಟ, ಬಸವನ ಬೆಟ್ಟ ಎದುರುಗಡೆ ಇರುವಂಥ ಜಾಗ. ಊರ ಮಗ್ಲ ಜಾಗ ನೋಡಿ. ಇಲ್ಲಿ ಏನು ಒಂದು ಸಣ್ಣದು ಮನೆ ಇದೆ. ಇದು ಸೇರಿಕೊಂಡು ಹಿಂದಗಡೆ ಇದಕ್ಕೆ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ. 1 ಎಕರೆ 26 ಗುಂಟೆ ಚೌಕಾಕಾಗಿರುವಂಥದ್ದು. ಊರ ಪಕ್ಕ ಇರೋದ್ರಿಂದ ಇಮ್ಮಿಡಿಯೇಟ್ ಮೂವ್ ಆಗೋರಿಗೆ ಏನು ಸಮಸ್ಯೆ ಇಲ್ಲ. ಈ ಥರ ಚಾನಲ್ ರೋಡ್ ಇದು. ಚಾನಲ್ ರೋಡ್ 400 ಮೀಟ್ರು. ಅದಕ್ಕೆ ಈ ಕಡೆಯಿಂದ ಆಕ್ಸಿಸ್ ಮೇಲೆ ಇದಕ್ಕೆ ಇಂಡಿಪೆಂಡೆಂಟ್ ಆಕ್ಸಿಸ್ ಇಲ್ಲ, ಸಪ್ರೇಟು ರೋಡ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ಪಕ್ಕದಲ್ಲೆಲ್ಲ ಮನೆಗಳಿದ್ದಾವೆ. ಇಮ್ಮಿಡಿಯೇಟ್ ಮೂವ್ ಆಗೋರಿಗೆ ಹೇಳಿ ಮಾಡಿಸಿದ ಜಾಗ. 1 ಎಕರೆ 22 ಗುಂಟೆ. ಈ ಥರ ವರ್ಷದಲ್ಲಿ 6 ತಿಂಗಳು ಈ ಚಾನಲ್ ನೀರು ಬರುತ್ತೆ. ಅಲ್ಗೂರು ಹೋಬಳಿ, ಮಳವಳ್ಳಿ ತಾಲೂಕು. ಸೊ ಇಲ್ಲಿ 1-2 ಫಲ ಬಿಡುವಂಥ ತೆಂಗಿನ ಗಿಡಗಳು ಕೂಡ ಇದೆ. ಇಟ್ಟರೆ ಒಂದು ಸಣ್ಣ ಮನೆ, ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಇರ್ಬೋದು. ಪಕ್ಕದಲ್ಲೇ ಊರು. 1 ಎಕರೆ 22 ಗುಂಟೆ. ಕರೆಕ್ಟಾಗಿ ಬೆಂಗಳೂರು ಸೆಂಟ್ರಲಿಂದ 85 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಈ ಥರ ಚಾನಲ್ ರೋಡು.